ದೇವನಹಳ್ಳಿಯ ಚಂದ್ರಾಯಪಟ್ಟಣ ಜಮೀನು ಭೂಸ್ವಾಧೀನ ರದ್ದು ಮಾಡಿ ಸಿಎಂ ಏನೋ ರೈತರಿಗೆ ಖುಷಿ ಸುದ್ದಿಯನ್ನ ಕೊಟ್ಟಿದ್ದಾರೆ. ಆದರೆ ಇದಾಗ್ತಿದ್ದಂತೆ ಈ ವಿಚಾರ ತಿಳಿತಿದ್ದಂತೆ ಆಂಧ್ರ ಪ್ರದೇಶದ ಸರ್ಕಾರ ಇದನ್ನ ಎನ್ಕ್ಯಾಶ್ ಮಾಡ್ಕೊಳ್ಳೋದಕ್ಕೆ ಮುಂದಾಗಿದೆ. ಯಾವಾಗ ಭೂಸ್ವಾಧೀನ ರದ್ದಾದ ವಿಚಾರ ಗೊತ್ತಾಗ್ತಿದ್ದಂತೆ ಅದರ ಬೆನ್ನಲ್ಲೇ ಏರೋಸ್ಪೇಸ್ ಉದ್ಯಮಿಗಳಿಗೆ ಆಂಧ್ರ ಸಿಎಂ ಪುತ್ರ ಸಚಿವ ನಾರಾ ಲೋಕೇಶ್ ಏರೋಸ್ಪೇಸ್ ಉದ್ಯಮಿಗಳಿಗೆ ಬಹಿರಂಗವಾಗಿ ಒಂದು ಆಫರ್ ಅನ್ನ ಮಾಡಿದ್ದಾರೆ. ಆಂಧ್ರ ಪ್ರದೇಶದ ಆಫರ್ಗೆ ರಾಜ್ಯ ಸರ್ಕಾರದ ಸಚಿವರು ಕಿಡಿಕಾರಿದ್ದಾರೆ. ದೇವನಹಳ್ಳಿ ಭೂಸ್ವಾಧೀನ ಕ್ಯಾನ್ಸಲ್, ಆಂಧ್ರದಿಂದ ಓಪನ್ ಆಫರ್. ಆಂಧ್ರ ಪ್ರದೇಶ ಸಿಎಂ ಮಗನಿಂದ ಅಧಿಕ ಪ್ರಸಂಗತನ ಪೋಸ್ಟ್. ಕರ್ನಾಟಕ ಯಾಕೆ ಆಂಧ್ರ ಬಿಟ್ಟು ರಾಜ್ಯ ಬೇಕೆ ಎಂದ ನಾರಾ ಲೋಕೇಶ್ ಪೋಸ್ಟ್ ಕರ್ನಾಟಕದಿಂದಲೂ ಕೌಂಟರ್. ದೇವನಹಳ್ಳಿಯ ಚನ್ನರಾಯಪಟ್ಟಣದ ಬಳಿ ಸುಮಾರು 1777 ಎಕರೆ ಭೂಸ್ವಾಧೀನಕ್ಕೆ ಸರ್ಕಾರ ಮುಂದಾಗಿತ್ತು. ಅಷ್ಟೇ ಅಲ್ಲ, ಫೈನಲ್ ನೋಟಿಫಿಕೇಶನ್ನ ಕರ್ನಾಟಕ ಸರ್ಕಾರ ಹೊರಡಿಸಿತ್ತು. ಈ ಸಂಬಂಧ ಕಳೆದ 3 ವರ್ಷದಿಂದಲೂ ಹೋರಾಟ ಮಾಡಿದ್ದ ರೈತರಿಗೆ ಕೊನೆಗೂ ಖುಷಿ ವಿಚಾರ ಸಿಕ್ಕಿದೆ. ರೈತರ ಹೋರಾಟದ ಬಳಿಕ ಸರ್ಕಾರ ಅಂತಿಮ ನೋಟಿಫಿಕೇಶನ್ ರದ್ದು ಮಾಡಿದೆ. ಯಾವಾಗ ಈ ವಿಚಾರ ಗೊತ್ತಾಯ್ತೋ ಕೂಡಲೇ ಎಚ್ಚೆತ್ತ ಆಂಧ್ರ ಸರ್ಕಾರ ಉದ್ಯಮಿಗಳಿಗೆ ಗಾಳ ಹಾಕ್ತಾ ಇದೆ. ಈ ಬಗ್ಗೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಆಂಧ್ರ ಸಚಿವ ನಾರಾ ಲೋಕೇಶ್ ಉದ್ಯಮಿಗಳಿಗೆ ಬಂಪರ್ ಆಫರ್ ನೀಡಿರೋದು ವಿವಾದಕ್ಕೆ ಕಾರಣವಾಗಿದೆ. ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ನಾರಾ, ಭೂಸ್ವಾಧೀನ ರದ್ದು ಆಗಿರೋ ವಿಚಾರ ಗೊತ್ತಾಯ್ತು. ನಿಮಗಾಗಿ ನನ್ನ ಬಳಿ ಇನ್ನೊಂದು ಉತ್ತಮ ಉಪಾಯವಿದೆ. ನೀವು ಆಂಧ್ರ ಪ್ರದೇಶದಲ್ಲಿ ಏಕೆ ಜಾಗ ನೋಡಬಾರದು? ಪ್ರೋತ್ಸಾಹಧನ ಮತ್ತು 8,000 ಎಕರೆಗಳಿಗೂ ಹೆಚ್ಚು ಭೂಮಿ ನಿಮಗಾಗಿ ಸಿದ್ಧವಿದೆ. ಶೀಘ್ರದಲ್ಲೇ ನಿಮ್ಮನ್ನ ಭೇಟಿಯಾಗಿ ಚರ್ಚಿಸಲು ಬಯಸುತ್ತೇನೆಂದು ನಾರಾ ಲೋಕೇಶ್ ಏರೋಸ್ಪೇಸ್ ಉದ್ಯಮಿಗಳಿಗೆ ಬಹಿರಂಗವಾಗಿ ಆಫರ್ ಕೊಟ್ಟಿದ್ದಾರೆ. ಈ ವಿಚಾರವಾಗಿ ತಿರುಗೇಟು ಕೊಟ್ಟಿರೋ ಸಚಿವ ಎಂಬಿ ಪಾಟೀಲ್, ಕರ್ನಾಟಕ ರಾಜ್ಯ ಏರೋಸ್ಪೇಸ್ ಡಿಫೆನ್ಸ್ ಕ್ಷೇತ್ರದಲ್ಲಿ ರಾಜ್ಯದ ಷೇರು 65%ರಷ್ಟಿದೆ. ಜಾಗತಿಕ ಮಟ್ಟದಲ್ಲಿ 3ನೇ ಎಕೋಸಿಸ್ಟಮ್ ನಮ್ಮದು. ಕೇವಲ ಏರೋಸ್ಪೇಸ್ ಅಷ್ಟೇ ಅಲ್ಲ, ಬೇರೆ ಯಾವುದೇ ಇಂಡಸ್ಟ್ರಿ ಇರಲಿ, ಭೂಮಿ ಸಲುವಾಗಿ ಒಂದೇ ಒಂದು ಇಂಡಸ್ಟ್ರಿ ರಾಜ್ಯದಿಂದ ಹೊರಗೆ ಹೋಗಲು ಬಿಡೋದಿಲ್ಲ ಎಂದಿದ್ದಾರೆ. ನಾರಾ ಲೋಕೇಶ್ ಅವರಿಗೆ ಸ್ವಲ್ಪ ಸಮಯದಲ್ಲಿ ನಾನು ಆ ಟ್ವೀಟ್ಗೆ ರಿಪ್ಲೈ ಮಾಡ್ತಾ ಇದ್ದೀನಿ. ಅದೇನಂತಾರಲ್ಲ, ಫಿಶಿಂಗ್ ಇನ್ ಟ್ರಬಲ್ಡ್ ವಾಟರ್ಸ್ ಅಂತೇಳಿ. ನಮ್ಮಲ್ಲಿ ಟ್ರಬಲ್ಡ್ ವಾಟರ್ಸ್ ಇಲ್ಲ, ಇಟ್ಸ್ ಕಾಮ್ ವಾಟರ್. ನಾನು ಇಷ್ಟೇ ಹೇಳಕ್ಕೆ ಬಯಸ್ತೇನೆ, ಟ್ವೀಟ್ನಲ್ಲೆಲ್ಲ ಡೀಟೇಲ್ಸ್ ಹಾಕ್ತಾ ಇದ್ದೀನಿ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಏರೋಸ್ಪೇಸ್ ಆ್ಯಂಡ್ ಡಿಫೆನ್ಸ್ ಇಂಡಸ್ಟ್ರಿಯಲ್ಲಿ ನಮ್ಮ ರಾಜ್ಯದ ಷೇರು ನ್ಯಾಷನಲ್ ಕಾಂಟ್ರಿಬ್ಯೂಷನಲ್ಲಿ 65% ಇದೆ. ಜಾಗತಿಕ ಮಟ್ಟದಲ್ಲಿ 3ನೇ ಇಕೋಸಿಸ್ಟಮ್ ನಮ್ಮದಾಗಿದೆ. ಹೀಗಾಗಿ ಕೇವಲ ಏರೋಸ್ಪೇಸ್ ಆ್ಯಂಡ್ ಡಿಫೆನ್ಸ್ ಅಷ್ಟೇ ಅಲ್ಲ, ಬೇರೆ ಯಾವುದೇ ಇಂಡಸ್ಟ್ರಿ ಇರಲಿ, ಅವರಿಗೆ ಭೂಮಿ ಸಲುವಾಗಿ ಒಂದೇ ಒಂದು ಇಂಡಸ್ಟ್ರಿ ಕರ್ನಾಟಕ ರಾಜ್ಯದಿಂದ ಹೊರಗೆ ಹೋಗಲಿಕ್ಕೆ ಬಿಡೋದಲ್ಲ. ನಮ್ಮ ಹತ್ರ ಲ್ಯಾಂಡ್ ಕೊಡಲಿಕ್ಕೆ ನಾವು ಲ್ಯಾಂಡನ್ನು ಕೂಡ ಕೊಡ್ತೀವಿ. ಆ ಎಲ್ಲ ಪ್ಲ್ಯಾನು ಸಹ ನಮ್ಮ ಹತ್ರ ಇದೆ. ಹೀಗಾಗಿ ಯಾರೂ ಆತಂಕ ಪಡ್ಕೊಳ್ಳುವಂಥ ಪರಿಸ್ಥಿತಿ ಇಲ್ಲ. ಇನ್ನು ಈ ಬಗ್ಗೆ ಮಾತನಾಡಿದ ಕಾರ್ಮಿಕ ಇಲಾಖೆ ಸಚಿವ ಸಂತೋಷ್ ಲಾಡ್, ಇಂತಹ ಸಂದರ್ಭದಲ್ಲಿ ಅವರು ಯಾಕೆ ಕರಿಬೇಕು? ಭೂಮಿ ಕೊಡ್ತೇವೆ ಎಂದು ಹೇಳಿದ ತಕ್ಷಣ ಯಾರು ಹೋಗೋದಿಲ್ಲ. ಇಷ್ಟು ದಿನ ಬಿಟ್ಟು ಯಾಕೆ ಈ ಟ್ವೀಟ್ ಮಾಡಿದ್ರು? ನಿಮ್ಮ ಬಳಿ ಭೂಮಿ ಇದ್ರೆ ಮೊದಲು ಯಾಕೆ ಖರೀದಿಲ್ಲ ಅಂತ ಪ್ರಶ್ನಿಸಿದ್ದಾರೆ. ಇದು 2 ಸಾಲ್ಡ್ ಅಂತ. ಈ ತರ ಸಂದರ್ಭದಲ್ಲಿ ಅವ್ರು ಯಾಕೆ ಕಳಿಸ್ಬೇಕು? ಮೊದಲೇ ಕರಿಬೋದಾಗಿತ್ತಲ್ಲ ಓಪನ್ ಆಗಿ. ಒಂದು ಎನಿವೇ ಇಟ್ಸ್ ಲೆಫ್ಟ್ ಟು ಐ ಆಮ್ ನಾಟ್ ಗೋಯಿಂಗ್ ಟು ಕಮೆಂಟ್. ಯಾವುದೇ ಒಂದು ವ್ಯವಸ್ಥೆಯಲ್ಲಿ ಜನ ಹೋಗ್ಬೇಕಂತಂದ್ರೆ ಸುಮ್ಮನೆ ನಾವು ಲ್ಯಾಂಡ್ ಕೊಡ್ತೀವಿ ಬಾ ಅಂತೇಳಿ ಹೋಗೋದಿಲ್ಲ ಜನ. ಅಲ್ಲಿ ಮ್ಯಾನ್ ಪವರ್ ಬೇಕು, ಅಲ್ಲಿರ್ತಕ್ಕಂಥ ಟೆಕ್ನಿಕಲ್ ಎಕ್ಸ್ಪರ್ಟೀಸ್ ಬೇಕು, ವಿಚ್ ಐ ಡೋಂಟ್ ಸೇ ಇಟ್ ಇಸ್ ನಾಟ್ ದರ್ ಇನ್ ತೆಲಂಗಾಣ. ಐದರ್ ವೇ ಬೇರೆ ಎಲ್ಲರೂ ಒಂದು ಜಾಗದಲ್ಲಿ ನಮ್ಮ ಇಂಡಸ್ಟ್ರಿ ಡಿಪಾರ್ಟ್ಮೆಂಟು, ನಮ್ಮ IT ಡಿಪಾರ್ಟ್ಮೆಂಟ್ ಮಿನಿಸ್ಟರ್ಗಳು ಇಬ್ಬರು ಪ್ರೊಆಕ್ಟಿವ್ ಇದ್ದಾರೆ. ಬೇರೆ ಒಂದು ಜಾಗದಲ್ಲಿ ಎಲ್ಲೋ ಲ್ಯಾಂಡ್ ಹುಡುಕೊಡ್ತಕ್ಕಂಥದ್ದು ಆಗ್ತದೆ. ಇದೇನೋ ಸಮಯ ಸಾಧಕನಂಗೆ ಒಂದು ಟ್ವೀಟ್ ಮಾಡಿದ ತಕ್ಷಣ ನೀವು ಇದನ್ನ ಇಶ್ಯೂ ಮಾಡಬಾರ್ದು ಅಂತ. ಯಾಕಂದ್ರೆ ದಟ್ಸ್ ನಥಿಂಗ್ ಲೈಕ್ ದಟ್. ಯು ಶುಡ್ ಗೋಂಟ್ ಆಸ್ಕ್ ಹಿಮ್ ವೈ ಡಿಡ್ ಯು ಟ್ವೀಟ್ ಹಿಮ್ ನೌ. ಯಾರು ಮಿನಿಸ್ಟರ್ ಏನು ಟ್ವೀಟ್ ಮಾಡಿದ್ದಾರೆ, ಇಷ್ಟು ದಿವಸ ಬಿಟ್ಟು ಈಗ ಟ್ವೀಟ್ ಮಾಡ್ತಿದ್ದಾರೆ ಜಸ್ಟ್ ಬಿಕಾಸ್ we say we are giving back the land to the farmers. Is this the only issue? ರೈತರ ಹಿತಾಸಕ್ತಿ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ರಾಜ್ಯದಲ್ಲಿನ ಭೂಸ್ವಾಧೀನ ಕೈಬಿಟ್ಟಿದೆ. ಆದರೆ ಇತ್ತ ಉದ್ಯಮಗಳನ್ನ ಕೂಡ ಹಿಡಿದಿಟ್ಟುಕೊಳ್ಳುವ ಅನಿವಾರ್ಯತೆ ಸರ್ಕಾರಕ್ಕೆ ಎದುರಾಗಿದೆ. ಹೀಗಾಗಿ ಪದೇ ಪದೇ ತಗಾದೆ ತೆಗೆಯುತ್ತಿರುವ ಆಂಧ್ರಕ್ಕೆ ಅದ್ಯಾವ ರೀತಿ ತಿರುಗೇಟು ನೀಡುತ್ತೆ ಅನ್ನೋದೇ ಇದೀಗ ಕುತೂಹಲ ಮೂಡಿಸಿದೆ. ವೀರೇಶ್ ಅದಾನಿ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.